ಹೊರಡು, ಇನ್ನೊಂದ್ಸಲ ಮನೆ ಕಡೆಗೆ ಬರಂಗಿಲ್ಲ. ಶಿವಶರಣೆ ಉತ್ತರಾಜಮ್ಮ, ನನ್ನ ವಶದಲ್ಲಿ ನೀನು. ಇನ್ನು ಮುಂದೆ ನಾನು ಆಡಿಸುವ ಕೈಗೊಂಬೆ ನೀನು. ಆ ದೇವತೆಗಳನ್ನೇ ಬಿಟ್ಟಿಲ್ಲ. ಇನ್ನು ನೀನು ಯಾವ ಲೆಕ್ಕ? ಸುರ ಸುಂದರಾಂಗ್ರ, ಈಗ ಯಾಕಿದ್ಯೋ ನಿಮ್ಮ ಮನವೇ? ಹಗಲೊತ್ತಿನಲ್ಲಿ ಕೆರ್ಕೊಂಡ್ರೆ ಜನ ತಪ್ಪು ತಿಳ್ಕೊಳ್ತಾರೆ ಅಂತ ರಾತ್ರಿಯಲ್ಲಿ ಅದಕ್ಕೋಸ್ಕರ ಪ್ರತ್ಯೇಕವಾದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಗುರುಗಳೇ. ಮಂಚಣ್ಣ ಮಂಚಣ್ಣ, ನಮ್ಮಪ್ಪ ಏನಾದರೂ ಬದುಕಿದ್ರೆ ಇವತ್ತು ಅವನನ್ನು ಸಾಯಿಸ್ಬಿಡ್ತಿದ್ದೆ. ನ್ಯಾಯವಾಗಿ ನನ್ನ ಹೆಸರು ತುದಿನಲ್ಲಿ ಅಣ್ಣ ಅಂತ ಇಟ್ಬಿಟ್ನಲ್ಲ. ಮಂಚಣ್ಣ ನೋಡಮ್ಮ, ನೀನು ಅಣ್ಣ ಗಿಣ್ಣ ಅಂತೆಲ್ಲ ಕರಿಬೇಡ, ಬಾಯಿ ತುಂಬ ಪಂಡಿತ್ರೆ ಅಂತ ಕರಿ. ಆಯ್ತು ಮಂಚಣ್ಣ, ಒಸಿ ನಮ್ಮ ಮನೆಗೆ ಬಂದು ಔಷಧಿ ಕೊಡಿ ಮಂಚಣ್ಣ. ಔಷಧಿನ ಯಾಕೆ ನೀಲವ್ವ? ನಿನ್ನ ಗಂಡನಿಗೇನು ಗಂಡ ಅಂತಾರ್ವಿ? ನನ್ನ ಗಂಡಂಗಲ್ಲ ಮಂಚಣ್ಣ, ನನ್ನ ಮಗಳಿಗೆ. ಯಾರು? ಆ ಸೊಣುಕ್ಲಿನ? ಹೌದು. ಅಂಚು ಕಡ್ಡಿ ಸತ್ರು ನಾನು ಔಷಧಿ ಕೊಡಲ್ಲ. ಅವಳು ನಮ್ಮ ಗುರುಗಳಿಗೆ ಅವಮಾನ ಮಾಡಿದಾಳೆ, ಮರ್ಯಾದೆ ತೆಗೆದಿದ್ದಾಳೆ. ಬೀದಿ ಬೀದಿಯಲ್ಲಿ ನಿಲ್ಲಿಸಿ ನಮ್ಮ ಗುರುಗಳಿಗೆ ಕ್ಯಾಕರಿಸಿ ಮುಖದ ಮೇಲೆ ಹುಟ್ಟಿದಾಳೆ. ಶತ್ರುಗಳು ಉಪಕಾರ ಮಾಡೋದು ಅಂದ್ರೆ ಹಾಲು ಎರ್ದಂಗೆ. ಹೌದು ಗುರುಗಳೇ, ಅವಳಿಗೆ ಔಷಧಿ ಕೊಡಬೇಡಿ, ಅವಳು ಸಾಯಿ. ಸರಿಯಾಗಿ ಹೇಳಿದೆ ಕಣೋ, ಅವಳು ಸಾಯ್ಲಿ, ಪೀಡೆ ತೊಲಗ್ಲಿ. ಹೌದು, ಅವಳನ್ನು ಕಂಡ್ರೆ ನಿನಗಾಗಲ್ವಲ್ಲ. ಈಗ ಯಾಕೋ ಈ ನವರಂಗಿ ನಾಟಕ? ಅಯ್ಯಯ್ಯೋ, ನಾನೇ ಅವಳಿಗೆ ಏನೋ ಮಾಡಿದ್ದೀನಿ ಅಂತ ನಮ್ಮ ಯಜಮಾನ್ರು ತಪ್ಪು ತಿಳ್ಕೊಂಡ್ಬಿಟ್ರೆ. ಓಹೋ, ನೀನೇನೋ ಮಾಡಿಲ್ವಾ? ಇಲ್ಲ. ಮತ್ತಿನ್ಯಾರು ಮಾಡಿದ್ದು? ಆ ಮಾಟ್ಕಾತಿ ಉತ್ತರಾಜಮ್ಮ ಕೆನ್ನೆಗೊಡ್ದು ಕಳ್ಸಿದಾಳೆ. ಅವಳು ಹೊಡೆದಿರೋ ರಕ್ಸಕ್ಕೆ ಕೆನ್ನೆ ಊದ್ಕೊಂಡು ನೋವು ನೋವು ಅಂತ ಬಾಯಿ ಬಡ್ಕೋತಿದ್ದಾಳೆ. ಯಜಮಾನ್ರು ಬೇರೆ ಮನೇಲಿಲ್ಲ, ಮಗನ್ ಹುಡ್ಕಕ್ಕೆ ಅಂತ ಹೋದವರು ಇನ್ನೂ ಮನೆಗೆ ಬಂದಿಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆಮೇಲೆ ನನ್ನ ತಲೆ ಮೇಲೆ ಬರುತ್ತೆ. ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳ್ಬೇಡಿ. ಬೇಕಿದ್ರೆ ನಮ್ಮ ಯಜಮಾನ್ರಿಗೆ ಹೇಳಿ ನೀವು ತಗೊಳ್ಳೋ ಸಂಭಾವನೆಗಿಂತ ಹೆಚ್ಚಿಗೆನೆ ಕೊಡಿಸ್ತೀನಿ. ಗುರುಗಳೇ, ಗಂಡ ಮನೇಲಿಲ್ವಂತೆ, ಮಗನು ಮನೇಲಿಲ್ವಂತೆ. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಪಾಪ ಅಲ್ವೇ? ಗುರುಗಳೇ, ವೈಯಕ್ತಿಕ ಕನಸುಗಳನ್ನ ನಿಷೇಧಿಸಲಾಗಿದೆ. ಕನಸಲ್ವೋ? ನೋಡ್ತಾ ಇರು ಹೇಗೆ ನನಸು ಮಾಡ್ಕೋತೀನಿ ಅಂತ. ನೀಲಮ್ಮ, ಮೊನ್ನೆ ನಾನು ನಿಮ್ಮ ಮನೆಗೆ ಬಂದಾಗ ನಿನ್ನ ಗಂಡ ನನ್ನ ಮುಖ ನೋಡದೆ ಮಾತಾಡ್ತಾನೆ. ನಾನು ಮುಖ ನೋಡದೆ ಇದ್ರೆ ಹಾಳಾಗೋಗ್ಲಿ, ನನ್ನ ಹೆಂಡತಿ ಮುಖನೂ ನೋಡಲ್ಲ ಅಂತಾನೆ. ನಾನು ಕೋಪ ಬರಲ್ವೇ? ಆಗಲೇ ನಾನು ನಿರ್ಧಾರ ಮಾಡಿದೆ, ಇನ್ನು ಮುಂದೆ ಆ ಮನೆಗೆ ಕಾಲಿಡಬಾರ್ದು ಅಂತ. ಆದರೆ ಏನು ಮಾಡೋದು? ಗುಂಡು ಗುಂಡಗೆ ದುಂಡು ದುಂಡಾದ ಬದನೆಕಾಯಿ ಥರ ಇರೋ ನಿನ್ನ ಕಣ್ಣುಗಳಲ್ಲಿ ನೀರು ಕಾಣಿಸ್ತಾ ಇದೆ. ಆ ನೀರಿಗೋಸ್ಕರನಾದರೂ ನಾನು ನಿನ್ನ ಮನೆಗೆ ಪಾದ ಹರಿಸ್ತೀನಿ, ಅಲ್ಲಲ್ಲ ಪಾದ ಬೆಳೆಸ್ತೀನಿ. ಶಿಷ್ಯಂದ್ರ, ಲೇ ಶಿಷ್ಯಂದ್ರ, ಎತ್ಕೊಂಡ್ರ ಪೆಟ್ಟಿಗೆನ? ಆಯ್ತು ಗುರುಗಳೇ. ಹತ್ರ ಬಂಡಿನ? ಬಂಡಿ ಇಲ್ಲ ಗುರುಗಳೇ, ನಡ್ಕೊಂಡು ಹೋಗೋಣ ಬಂದ್ರು. ಸರಿ ಗುರುಗಳೇ. ನೀಲು ಎಲ್ಲಿ ಹೋದಳು ಈ ಹಿಮಾವತಿ? ಅವಳನ್ನು ನೋಡಬೇಕು, ಮಾತಾಡಿಸಬೇಕೆಂದು ಮನಸ್ಸು ಚಡಪಡಿಸುತ್ತಿದೆ. ಬೇಗ ಬರಬಾರದೆ? ಕರೆದಿರಾ ಮಹಾರಾಣಿ? ಶಿವ ಶಿವ, ಏನಾಶ್ಚರ್ಯ! ನಾನು ಈಗಷ್ಟೇ ನನ್ನ ಮನಸ್ಸಿನಲ್ಲಿ ನೆನೆಸಿಕೊಂಡೆ, ತಕ್ಷಣ ನೀನು ಬಂದಿದೆಯಲ್ಲ. ನಿನಗೇನಾದರೂ ನನ್ನ ಮನಸ್ಸನ್ನು ಓದುವ ವಿದ್ಯೆ ಗೊತ್ತೇನು? ನಿಮ್ಮ ಮನಸ್ಸು ಮಾತ್ರವಲ್ಲ ಮಹಾರಾಣಿ, ನಾನು ಎಲ್ಲರ ಮನಸ್ಸನ್ನು ಓದಬಲ್ಲೆ. ಹೌದೇ? ಅದು ಹೇಗೆ? ಅದನ್ನೆಲ್ಲ ಹೇಳಲು ಸಮಯ ಬೇಕು. ಈಗ ನೀವು ಪುತ್ರ ಸಂತಾನದ ಸುಖ ಅನುಭವಿಸುತ್ತಿದ್ದೀರಿ. ಆ ಸುಖ ಭಂಗವಾಗುವುದು ಬೇಡ. ನನಗೆ ಪುತ್ರ ಸಂತಾನದ ಅನುಗ್ರಹ ನೀಡಿದವಳು ನೀನೇ ಅಲ್ಲವೇ ಹಿಮವತಿ? ಸ್ಪರ್ಶ ಮಾತ್ರದಿಂದ ನನ್ನ ಪ್ರಾಣಾಂತಿಕ ನೋವನ್ನು ಮರೆಸಿ ಅರವಿಗೆ ಬರದಷ್ಟು ಸುಲಲಿತವಾಗಿ ಹೆರಿಗೆಯನ್ನು ಮಾಡಿಸಿದವಳು ನೀನೆ. ನನಗನಿಸುತ್ತಿದೆ ನೀನು ಸಾಮಾನ್ಯ ಹೆಣ್ಣಲ್ಲ. ನಿನ್ನ
ಮಾತಿನಲ್ಲೇನೋ ಮಾಂತ್ರಿಕತೆ ಇದೆ. ನಿನ್ನ ನಗುವಿನಲ್ಲಿ ಏನೋ ಚೈತನ್ಯವಿದೆ. ನಿನ್ನ ಸ್ಪರ್ಶಕ್ಕೆ ಸಂಜೀವಿನಿಯ ಗುಣವಿದೆ. ಹೇಳು ಹಿಮವತಿ, ನಿಜವಾಗಿ ನೀನು ಯಾರು? ನಾನು ಯಾರು? ನಿಮ್ಮ ಎಲ್ಲ ಕೆಲಸಗಳನ್ನು ಪೂರೈಸಲು ನೇಮಕಗೊಂಡಿರುವ ನಿಮ್ಮ ದಾಸಿ. ಇಲ್ಲ ಹಿಮವತಿ, ನಾನು ನಂಬುವುದಿಲ್ಲ. ನನ್ನ ಸುತ್ತಲೂ 10 ವರ್ಷಗಳಿಂದ 10 ದಾಸಿಯರು ಸೇವೆ ಸಲ್ಲಿಸುತ್ತಿದ್ದಾರೆ. ಅವರೆಲ್ಲ ಇಂದಿಗೂ ದಾಸಿಯರಾಗಿಯೇ ಉಳಿದುಕೊಂಡಿದ್ದಾರೆ. ಆದರೆ ನೀನು ದಾಸಿಯಾಗಿ ಬಂದ ಕೆಲವೇ ದಿನಗಳಲ್ಲಿ ನನ್ನ ಅಂತರಂಗದ ಗೆಳತಿಯಾಗಿ ಹೋದೆ. ನನ್ನ ನೋವು, ನಲಿವು, ಬಯಕೆಗಳನ್ನು ನಾನು ವ್ಯಕ್ತಪಡಿಸುವ ಮೊದಲೇ ತಿಳಿದುಕೊಂಡು ಆದರಿಸುವ ತಾಯಿಯಾದೆ. ಹೆರಿಗೆಯ ಸಮಯದಲ್ಲಿ ಸಾಕ್ಷಾತ್ ದೇವತೆಯಂತೆ ನನ್ನೆಲ್ಲ ನೋವುಗಳನ್ನು ಪರಿಹರಿಸಿದೆ. ನಿನ್ನ ನಾಲಿಗೆ ನುಡಿದಂತೆ ಗಂಡು ಮಗುವೆ ಜನಿಸಿದೆ. ಇದನ್ನೆಲ್ಲ ನೋಡಿದ ಮೇಲೆಯೂ ನಿನ್ನನ್ನು ಸಾಮಾನ್ಯ ಹೆಣ್ಣೆಂದು ಹೇಗೆ ನಂಬಲಿ? ಮಹಾರಾಣಿ, ನಾನು ಒಂದು ಹೆಣ್ಣಾಗಿ ಮತ್ತೊಂದು ಹೆಣ್ಣಿನ ಅಂತರಂಗ ಅರ್ಥ ಮಾಡಿಕೊಳ್ಳುವುದು ಅಷ್ಟು ಕಷ್ಟವೇ? ಅಷ್ಟೇ ಅಲ್ಲ, ಇಲ್ಲಿ ಅದು ನನ್ನ ಕರ್ತವ್ಯವೂ ಆಗಿತ್ತು. ಪತಿಯ ವರ್ತನೆಯಿಂದ ಘಾಸಿಗೊಂಡಿದ್ದ ನಿಮ್ಮ ಮನಸ್ಸನ್ನು ಶಾಂತ ಮಾಡಬೇಕಾಗಿತ್ತು. ಅದಕ್ಕಾಗಿ ಸಂತೈಸಿದೆ, ಸವಿ ಮಾತಾಡಿದೆ, ಧೈರ್ಯ ತುಂಬಿದೆ. ಇನ್ನು ಗಂಡು ಸಂತಾನದ ಬಗ್ಗೆ ಹೇಳಬೇಕೆಂದರೆ, ಪ್ರತಿಯೊಂದು ಹೆಣ್ಣು ಗರ್ಭಿಣಿಯಾದಾಗ ಆಹಾರ ವಿಹಾರದ ಜೊತೆಗೆ ಪ್ರೀತಿ, ನೆಮ್ಮದಿ, ಶಾಂತಿಯಿಂದ ಇರಬೇಕಾಗುತ್ತದೆ. ಇಲ್ಲವಾದರೆ ಬೆಳೆಯುವ ಮಗುವಿಗೆ ಹಾಗೂ ತಾಯಿಗೆ ಇಬ್ಬರಿಗೂ ತೊಂದರೆಯಾಗುತ್ತದೆ. ನಿಮ್ಮ ಪತಿ ಗಂಡು ಸಂತಾನವೇ ಬೇಕೆಂದು ಕಟ್ಟಪ್ಪಣೆ ಮಾಡಿ ಹೋದಾಗ ಹೆಣ್ಣು ಮಗುವಾದರೆ ಏನು ಮಾಡಿ ಬಿಡುತ್ತಾರೋ ಎಂಬ ಭಯ ನಿಮ್ಮನ್ನು ತಲ್ಲಣಗೊಳಿಸಿತ್ತು. ನಿಮ್ಮನ್ನು ಹಾಗೆ ಬಿಟ್ಟಿದ್ದರೆ ಮಗು ಮತ್ತು ನಿಮ್ಮ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತಿತ್ತು. ಅದಕ್ಕೆ ಹೇಗಿದ್ದರೂ ನೀವು ನನ್ನ ಮಾತನ್ನು ನಂಬುತ್ತೀರಿ ಎಂಬ ಧೈರ್ಯದಿಂದ ನಿಮಗೆ ಗಂಡು ಸಂತಾನವೇ ಹುಟ್ಟುತ್ತದೆ ಎಂದು ಭರವಸೆ ಮೂಡಿಸಿದೆ. ಆದರೆ ಅದು ನಿಜವಾಗಿದ್ದು ಕೇವಲ ನನ್ನ ಮಾತಿನಿಂದಲ್ಲ, ಅಂತರಂಗದಲ್ಲೇ ಶಿವನನ್ನು ಪೂಜಿಸುವ ನಿಮ್ಮ ಭಕ್ತಿಯಿಂದ. ಆ ಭಕ್ತಿಗೆ ಮೆಚ್ಚಿ ಶಿವನು ನೀಡಿರುವ ಪ್ರಸಾದವೇ ನಿಮ್ಮ ಮುದ್ದಿನ ಕಂದ. ಹೇಳುವುದೆಲ್ಲ ತರ್ಕಬದ್ಧವಾಗಿ ಸರಿಯಿದೆ ಹಿಮವತಿ. ಆದರೆ ನನ್ನ ಅಂತರಂಗ ಸಾರಿ ಸಾರಿ ಹೇಳುತ್ತಿದೆ, ನೀನು ಸಾಮಾನ್ಯ ಹೆಣ್ಣಲ್ಲ ಎಂದು. ನಿನ್ನಲ್ಲೇನೋ ಶಕ್ತಿ ಇದೆ. ನನ್ನನ್ನು ಕಷ್ಟಗಳ ಸರಮಾಲೆಯಿಂದ ಕಾಪಾಡಲು ಬಂದಿರುವ ಸಾಕ್ಷಾತ್ ಆ ನನ್ನ ಶಿವನ ಮಡದಿ ಪಾರ್ವತಿಯಂತೆಯೇ ಕಾಣುತ್ತಿರುವುದು. ಈ ನಿನ್ನ ಉಪಕಾರಕ್ಕೆ ನಾನು ನಿನಗೇನಾದರೂ ಉಡುಗೊರೆ ಕೊಡಲೇಬೇಕು. ಆದರೆ ಏನು ಕೊಡಲಿ? ಏನು ಕೊಡಬಹುದು? ನಿಮ್ಮ ಮುಗ್ಧ ಪ್ರೀತಿಯೇ ನನಗೆ ಪ್ರಿಯವಾದ ಉಡುಗೊರೆ ಮಹಾರಾಣಿ. ಅದಕ್ಕಿಂತ ಹೆಚ್ಚೇನೂ ಬಯಸುವುದಿಲ್ಲ ಈ ಹಿಮವತಿ. ನನ್ನ ಶಿವನನ್ನು ನೀವು ಭಕ್ತಿಯಿಂದ ಪೂಜಿಸುತ್ತೀರಲ್ಲ, ಅದೇ ನೀವು ನನಗೆ ಕೊಡುವ ಬೆಲೆ ಕಟ್ಟಲಾರದ ಉಡುಗೊರೆ. ನೀನು ಹೇಳುವುದೆಲ್ಲವೂ ಸರಿಯೇ. ಆದರೂ ಮಹಾರಾಣಿಯವರೇ, ರಾಜಮಾತೆಯವರು ನಿಮ್ಮನ್ನು ಹಾಗೂ ಯುವರಾಜರನ್ನು ನೋಡಲು ಬರುತ್ತಿದ್ದಾರೆ. ಸರಿ, ಆಗಲಿ ಮಹಾರಾಣಿ, ನಾನು ನಂತರ ಬರುತ್ತೇನೆ. ಹಾಗೆ ಆಗಲಿ. ಇಲ್ಯಾಕೆ ಬಂದೆ ಬಿದ್ರಯ್ಯ? ಹೇಳ್ತೀನಿ. ನೀನು ಕೇಳಿದ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ಕೊಟ್ಟಿದ್ದೀನಿ. ಈಗ ನಾನು ಕೇಳೋದನ್ನು ನೀನು ಕೊಡಬೇಕು.
ನಿನಗೇನು ಬೇಕೋ ಕೇಳು ಬಿದ್ರೆಯ. ಅವನು ಒಂದು ಮಡಕೆ ಚಿನ್ನ ಬೇಕು ಅಂತ ಕೇಳ್ತಾನೆ, ಕೊಡ್ತೀಯಾ? ಒಂದ್ಸಲ ದುಡ್ಡು ಕೇಳ್ತಾನೆ, ಕೊಡ್ತೀಯಾ? ಲೋ, ಅವನದ್ ಯಾವ್ದು ಕೇಳಲ್ಲ ಕಣ್ರು, ಒಂದ್ ಗಡಿಗೆ ಎಂಡ ಬೇಕು ಅಂತಾನೆ. ಶಿವ ಅಂಥದ್ದನ್ನು ಕೇಳೋ ದುರ್ಬುದ್ಧಿ ನಂಗಿಲ್ಲಪ್ಪ. ಬಿಟ್ಟಿ ಬಂದಿದ್ದ ಬೀದಿ ಗಂಟ, ಕಷ್ಟಪಟ್ಟಿದ್ದ ಕಡೆಗಂಟ ಅಂತ ನಂಬ್ದೋನ್ ನಾನು. ಕಾಯಕವೇ ಕೈಲಾಸ ಅಂತ ಹೇಳವ್ರೆ ಅಣ್ಣವರು. ನಮ್ಮ ವಂಶ ಪಾರಂಪರೆಯಿಂದ ಬಿದಿರನ್ನೇ ನಂಬ್ಕೊಂಡು ಬಂದವ್ರು ನಾವು. ನಾನು ಬಿದಿರು ಕಡಿಯಕ್ಕೆ ಹೋದಾಗೆಲ್ಲ ನಿನ್ನಂಗೆ ಒಬ್ಬ ಹುಡುಗ ಹುಲಿ ಮೇಲೆ ಬಂದು ಬಿದಿರು ಕಡಿಬೇಡ ಅಂತಾನೆ. ಬಿದಿರಿಲ್ದೆ ನಾವು ಹೆಂಗೆ ಜೀವನ ಮಾಡೋದು ಹೇಳು? ಅದಕ್ಕೆ ನನಗೆ ಬಿದಿರು ಬೇಕು. ಅವ್ನು ನಿನಗೆ ಗೊತ್ತಿದ್ರೆ ಬಿದಿರು ಕಡಿಯಕ್ಕೆ ನನ್ನನ್ನು ಬಿಡಕ್ಕೆ ಹೇಳು. ಅಷ್ಟೇ ತಾನೇ? ಅವನು ನನ್ನ ಗೆಳೆಯನೇ, ನಾನು ಅವನಿಗೆ ಹೇಳ್ತೀನಿ. ನಿನ್ನಂಗ ಬೆಳೆದ್ರೆ ಬೆಳಿಬೇಕು ನಿನ್ನಂಗ. ಅವ್ವ ಬಿದ್ರವ್ವ, ಅಯ್ಯೋ ರಕ್ತ, ಏನಾಯ್ತಪ್ಪ? ನೀನೇ ಕೊಡ್ಲಿಂದ ಹೊಡೆದಿಲ್ಲ ಬಿದ್ರೆಯ? ನಾನೇ ಯಾವಾಗಪ್ಪ ಹೊಡೆದೆ? ನಾನು ಹೊಡೆದಿದ್ದು ಬಿದಿರಿಗೆ. ಬಿದ್ರು ಅಂದ್ರೆ ನಾನೇ ಬಿದ್ರೆಯ? ಬಿದಿರು ಅಂದ್ರೆ ನೀನಾ? ಬಿದ್ರು ಅಂದ್ರೆ ಕಾಡು, ಕಾಡು ಅಂದ್ರೆ ಜೀವರಾಶಿ, ಜೀವರಾಶಿ ಅಂದ್ರೆ ನಾನು. ನೀನು ಹೇಳ್ತಾ ಇರೋದು ನನಗೇನು ಅರ್ಥ ಆಗ್ತಾ ಇಲ್ವಲ್ಲಪ್ಪ. ಮೇಲ್ ನೋಡು. ನೋಡಿದ್ಯಾ? ಈ ಬಿದಿರಿನ ಆಶ್ರಯದಲ್ಲಿ ನೂರಾರು ಪಕ್ಷಿಗಳು ಗೂಡು ಕಟ್ಟಿ ಸಂಸಾರ ಮಾಡ್ತಿವೆ. ನೀನು ಬಿದಿರು ಕಡಿಯೋದ್ರಿಂದ ಗೂಡಲ್ಲಿರೋ ಮರಿಗಳು, ಮೊಟ್ಟೆಗಳು ಎಲ್ಲ ನಾಶ ಆಗುತ್ತೆ. ನಿನ್ನ ಒಂದು ಸಂಸಾರದ ನಿರ್ವಹಣೆಗೋಸ್ಕರ ಆ ನೂರಾರು ಮುಗ್ಧ ಪಕ್ಷಿಗಳ ಸಂಸಾರನ ನಾಶ ಮಾಡೋದು ಸರಿನಾ? ನಾವು ಬದುಕಕ್ಕೆ ನೂರಾರು ದಾರಿ ಇದೆ ಬಿದ್ರೆಯ, ಆದರೆ ಪಕ್ಷಿಗಳಿಗೆ ಮರ ಒಂದೇ ಆಶ್ರಯ. ಅಂಥ ಮರಗಳನ್ನೇ ನಾಶ ಮಾಡಿದ್ರೆ ಅವು ಬದುಕೋದಾದ್ರೂ ಹೇಗೆ? ಈ ಸೃಷ್ಟಿ ನೆನ್ನೆ ಮೊನ್ನೆದಲ್ಲ, ಕೋಟ್ಯಾಂತರ ವರ್ಷಗಳಿಂದ ತನ್ನ ಸಮತೋಲನನ ಕಾಪಾಡ್ಕೊಂಡ್ಬಂದಿದೆ. ನಮ್ಮ ಸ್ವಾರ್ಥಕ್ಕೋಸ್ಕರ ಅದನ್ನು ನಾಶ ಮಾಡೋದು ಬೆಟ್ಟದ ತುದಿಲಿದ್ದೀವಿ ಅನ್ನೋ ಭ್ರಮೆಯಲ್ಲಿ ಬುಡುಕ್ ಬೆಂಕಿ ಇಟ್ಟಂಗೆ. ಕ್ಷಮಿಸಪ್ಪ, ನನಗೆ ಕ್ಷಮಿಸು.
ನನಗೆ ಈಗ ಜ್ಞಾನೋದಯ ಆಯಿತು. ಇನ್ಯಾವತ್ತೂ ನಾನು ಬಿದಿರು ಕಡಿಯಲ್ಲ, ಒಣಗಿರೋ ಬಿದಿರನ್ನಷ್ಟೇ ಉಪಯೋಗಿಸ್ತೀನಿ. ಅದರಿಂದ ನಿನ್ನ ಜೀವನ ಸಮೃದ್ಧಿ ಆಗೋ ಹಾಗೆ ಮಾಡ್ತೀನಿ. ತಗೋ ನಿನ್ನ ಬಟ್ಟೆ. ಕೈಯಲ್ಲಿ ರಕ್ತ ಬಂದಿತ್ತಲ್ಲಪ್ಪ, ರಕ್ತನೂ ಇಲ್ಲ, ಅದ್ರ ಗುರುತೂ ಇಲ್ಲ. ಬಂದಿತ್ತು, ಹೋಯ್ತು. ಅಲ್ವೋ, ಬಂದಿತ್ತು ಹೋಯ್ತಾ? ನೀನೇನು ದೇವ್ರೇನೋ? ಮಕ್ಕಳು ದೇವ್ರ ಸಮಾನ ಅಂದಮೇಲೆ ನಾನು ದೇವ್ರೆ, ನೀನು ದೇವ್ರೆ. ಬನ್ನಿ ಹೋಗೋಣ. ಏನಮ್ಮ ಇದು ಹೀಗೆ ಹೊಡೆದಿದ್ದಾಳೆ? ಅವಳದೇನು ಕೈಯ ಕಟ್ಟಿಗೆ ತುಂಡ, ಗುಲಾಬಿ ಥರ ಇದ್ದ ಕೆನ್ನೆ ಸುಟ್ಟು ಗುಂಡ ಬದನೆಕಾಯಿ ಥರ ಆಗ್ಬಿಟ್ಟಿದೆ. ಒಂದೇ ಕಡೆನಾ? ಹೌದು. ಹಾಗಾದ್ರೆ ಇದು ಅರ್ಧ ಸುಟ್ಟು ಗುಂಡು ಬದನೆಕಾಯಿ. ಈ ತಬ್ಲಿಗೆ ಹೊಡೆದು ಕಳ್ಸಿದಾಳಲ್ಲ, ಅವಳಿಗೆ ಕೈ ಆದ್ರೂ ಹೇಗೆ ಬಂತು ಮಂಚಣ್ಣ? ಅದು ನಮಗೆ ಗೊತ್ತಿಲ್ಲ, ಆದ್ರೆ ಹೊಡೆದಷ್ಟೇ ನೋಡಿದ್ವಿ ಅಲ್ವೇನೆ. ಆದ್ರೂ ಒಂದು ಮಾತಂತೂ ಸತ್ಯ, ದರಿದ್ರದವಳಮ್ಮ ಅವಳು. ಹೆಣ್ಣಲ್ಲ, ರಾಕ್ಷಸಿ, ಭ್ರಮ ರಾಕ್ಷಸಿ. ಅಕ್ಕಂಗೆ ಹಾಗೆಲ್ಲ ಅನ್ಬೇಡಿ. ಥೂ ನಿನ್ನ ಅಕ್ಕ ಅಂತೆ, ಅಕ್ಕ ಕೋಳಿ ಪುಕ್ಕ. ಇಷ್ಟಾದ್ರೂ ಇನ್ನ ನೀನು ಬುದ್ಧಿ ಬರ್ಲಿಲ್ವಲ್ಲೇ? ಅಯ್ಯೋ ಇಲ್ಲಿ ಬಿಡು ನೀಲವ್ವ, ಬೆಳ್ಳಗಿರೋದೆಲ್ಲ ಹಾಲು ಅಂತ ತಿಳ್ಕೊಂಡಿರೋ ಮುಗ್ದೆ ಈ ರೇಣುಕ. ಆ ಉತ್ತರಾಜಿ ಕಳ್ಳಿ ಹಾಲು ಅನ್ನೋದು ಇನ್ನೂ ಗೊತ್ತಿಲ್ಲ ಪಾಪ ಇವಳಿಗೆ. ಅದಕ್ಕೆ ಈ ಊರಲ್ಲಿ ಅವಳೊಬ್ಬಳನ್ನ ಬಿಟ್ಟು ನಾವೆಲ್ಲ ಶತ್ರುಗಳ ಥರನೇ ಕಾಣ್ತೀವಿ ಇವಳ ಕಣ್ಣಿಗೆ. 4 ದಿನ ನೋವು ಅನುಭವಿಸ್ಲಿ, ಆಮೇಲೆ ಗೊತ್ತಾಗುತ್ತೆ ಯಾವುದು ಹಾಲು ಯಾವುದು ಕಳ್ಳಿ ಹಾಲು ಅಂತ. ಲೇ ಶಿಷ್ಯ, ಗುರುಳೆ, ಮೊನ್ನೆ ನೀನು ಹೆಂಡತಿ ಹೊಡೆದು ಅಂತ ಒಂದು ಮದ್ದು ಬರೆದು ಕೊಟ್ಟಿದ್ನಲ್ಲ, ಅದು ಸ್ವಲ್ಪ ಉಳಿದಿದ್ದೆ, ತಗೊಂಡು ಬಾರ. ಅವಳ ಜೊತೆ ನೀನು ಸೇರ್ಕೊಂಡು ನನಗೆ ಮಾಡಿರೋ ಅವಮಾನಕ್ಕೆ ನಿನ್ನ ಮುಖನೇ ನೋಡಬಾರ್ದು ಅನ್ಕೊಂಡಿದ್ದೆ. ಆದರೂ ಅವಳ ಹಣೆ ಮೇಲೆ ತಿಕ್ಕೊಂಡಿರೋ ಉಂಡೆ ನಾಮನ ನಿನ್ನ ಕೆನ್ನೆ ಮೇಲೆ ತಿಕ್ಕಳಿಸಿದಾಳಲ್ಲ, ಅದನ್ನ ನೋಡೋಣ ಅಂತ ಬಂದೆ. ನೋಡಮ್ಮ, ಮದುವೆ ವಯಸ್ಸಿಗೆ ಬಂದಿರೋ ಮಗಳು ಮುಂದೆ ಬಾಳಿ ಬದುಕಬೇಕಾದವಳು. ಪಾಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಈ ವೈದ್ಯರತ್ನ ಮಂಚಣ್ಣ ಇದ್ದು ಉಳಿಸ್ಕೊಳಕ್ಕಾಗ್ಲಿಲ್ವಲ್ಲ ಅನ್ನೋ ಕೋರ್ಗೂ ನನ್ನನ್ನು ಕಾಡಬಾರ್ದಲ್ಲ, ಅದಕ್ಕೆ ಬಂದೆ. ಏನೇ ಆಗಲಿ ನೀನು ನಮ್ಮ ಹುಡುಗಿ ಅಮ್ಮ, ನೀನು ಚೆನ್ನಾಗಿರ್ಬೇಕು ಅನ್ನೋದು ನಮ್ಮ ಆಸೆ. ಆದರೆ ನಿನಗೆಲ್ಲ ಅದೆಲ್ಲ ಅರ್ಥ ಆಗಬೇಕು. ನೋಡ್ದೇನೆ ಹಲ್ಕಿರಿಯವರೆಲ್ಲ ನೆಂಟ್ರಲ್ಲ, ಆಪತ್ಕಾಗೋರು ನೆಂಟ್ರು. ನಿನ್ ಕೈಲಿ ಸೇವೆ ಮಾಡಿಸ್ಕೊಂಡವಳು ಹೊಡೆದ್ ಕಳ್ಸಿದ್ಲು, ಅದೇ ನಿನ್ ಕೈಲಿ ಬೈಸ್ಕೊಂಡವರು ಉಪಚಾರ ಮಾಡಕ್ ಬಂದಿದ್ದಾರೆ. ಈಗ್ಲಾದ್ರೂ ಗೊತ್ತಾಯ್ತಾ ಯಾರು ಒಳ್ಳೆಯವರು ಅಂತ? ಅಯ್ಯೋ ನನ್ನ ಮದ್ದಿನ ಮಲ್ಲಿ, ಬೇವು ನಾಲಿಗೆಗೆ ಕಹಿ ಆದರೆ ಆರೋಗ್ಯಕ್ಕೆ ಹಿತ. ಆದರೆ ಏನು ಮಾಡೋದು, ಜನರಿಗೆ ಕೈ ಇಷ್ಟ ಆಗಲ್ಲ, ಸಿಹಿನೇ ಇಷ್ಟ ಆಗೋದು. ಆದರೆ ವೈದ್ಯನಿಗೆ ಶತ್ರುವೇ ಆಗಲಿ ಮಿತ್ರನೇ ಆಗಲಿ ಅವನೊಬ್ಬ ರೋಗಿ ಅಷ್ಟೇ. ವೈದ್ಯೋ ನಾರಾಯಣೋ ಹರಿ, ನಮ್ಮ ಕರ್ತವ್ಯ ನಾವು ಮಾಡಬೇಕು. ಗುರುಳೆ ಬಂದ್ರ? ಎಲ್ಲಮ್ಮ ಸ್ವಲ್ಪ ತಿರುಕೋ. ತಡ್ಕೋ ತಡ್ಕೋ. ಆಯ್ತು 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 ಆಯ್ತು.
ವಾಸಿ ಆಯ್ತಾ ಮಂಚಣ್ಣ? ಗಾಳಿಪಟನ ಹಿಂಗಂದ ತಕ್ಷಣ ಆರೋಗಲ್ಲಮ್ಮ, ಹಿಂಗಂತ ಇರಬೇಕು. ಗಾಯ ಈಗಷ್ಟೇ ಆಗಿದೆ, ಆರೋಗ್ಯ ಸ್ವಲ್ಪ ಸಮಯ ಬೇಕು. ಆದರೂ ನನಗೊಂದು ಅನುಮಾನ, ಇವಳು ಕೆನ್ನೆ ಹೀಗೆಲ್ಲ ಊದ್ಕೊಂಡಿರೋದು ನೋಡಿದ್ರೆ ಕಪಾಳದ ನರಕ್ಕೇನಾದರೂ ಏಟು ಬಿದ್ದಿರ್ಬೋದಾ ಅಂತ. ಗೊತ್ತಾಗಬೇಕಾದ್ರೆ 3-4 ದಿನ ಕಾಯಬೇಕಾಗುತ್ತೆ. ನೋಡೋಣ. ನನ್ನ ಕ್ಷಮಿಸ್ಬೇಡಿ ಪಂಡಿತ್ರೆ. ಕೇಳೋಕೆ ಹಿತವಾಗಿದೆ. ನೋಡೋದೇನೆ, ಒಂದು ಸಾರಿ ಔಷಧಿ ಹಚ್ಚಿದ್ದಕ್ಕೆ ನನ್ನ ಮೇಲಿದ್ದ ದ್ವೇಷ ಎಲ್ಲ ಕರಗಿ ಕ್ಷಮೆ ಕೇಳ್ತಿದ್ದಾಳೆ. ನೀನು ಇದ್ದೀಯಾ? ನಾನೇನ್ ಮಾಡ್ದೆ? ಏನು ಮಾಡಿಲ್ಲ ಅಂತಾನೆ ಹೇಳ್ತಿರೋದು. ಹಚ್ಚಿದ್ದಾಯ್ತಾ? ಆಯ್ತು, ನಡೀರಿ. ಹೌದು ಮಾತು. ಬಹಳ ವರ್ಷಗಳ ನಂತರ ಅರಮನೆಯಲ್ಲಿ ಹೊಸ ಅತಿಥಿ ಆಗಮನವಾಗಿದೆ. ನೀವು ನಮಗೆ ಪಟ್ಟಾಭಿಷೇಕ ಮಾಡಿ ನಮ್ಮ ಹೆಗಲಿಗೆ ರಾಜ್ಯಭಾರದ ನೊಗ ಹೊರಿಸಿದಂತೆ ಈ ನಿಮ್ಮ ಮುದ್ದಿನ ಸೊಸೆ ನಮಗೆ ತಂದೆ ಎಂಬ ಪಟ್ಟಾಭಿಷೇಕ ಮಾಡಿ ಮಗನ ಜವಾಬ್ದಾರಿಯ ನೊಗ ಹೊರಿಸಿದ್ದಾಳೆ. ಹೌದು ಸ್ವಾಮಿ, ನಾನು ನಿಮಗೆ ತಂದೆಯ ನೊಗ ಹೊರಿಸಿದಂತೆ ನೀವು ನನಗೆ ಮಾತೃಸ್ಥಾನದ ಕಿರೀಟ ತೊಡಿಸಿದ್ದೀರಿ. ಈ ಒಂದು ದಿನಕ್ಕಾಗಿ ನಾನದೆಷ್ಟು ವರ್ಷಗಳು ಕಾದಿದ್ದೇನೋ ಏನೋ. ಮನುಷ್ಯನ ಬದುಕು ಸಾರ್ಥಕವಾಗೋದು ಇಂಥ ಸಂಬಂಧಗಳ ಸಮ್ಮಿಲನದಿಂದಲೇ. ಕರುಳಿನ ಬಳ್ಳಿಯ ಸಂಭ್ರಮವನ್ನ ಯಾವ ಸಿಂಹಾಸನವೂ ಯಾವ ಸಾಮ್ರಾಜ್ಯವೂ ನೀಡಲಾರದು ಕುಮಾರ. ನೋಡು, ನನ್ನ ಮೊಮ್ಮಗ ಎಷ್ಟು ಮುದ್ದಾಗಿದ್ದಾನೆ. ಸೂರ್ಯ ಚಂದ್ರರನ್ನೇ ನಾಚಿಸುವಂತಿದ್ದಾನೆ. ಇಂಥ ಮಗನನ್ನ ಹಡೆದ ನಿನ್ನ ಈ ಸಾಮ್ರಾಜ್ಯ ಸದಾ ಸ್ಮರಿಸುತ್ತೆ ಮಗಳೇ. ನನಗೆ ಯಾವ ಸಾಮ್ರಾಜ್ಯದ ಸ್ಮರಣೆಯೂ ಬೇಡ ಮಾತಾಜಿ. ಸದಾ ನಿಮ್ಮಿಬ್ಬರ ಪ್ರೀತಿಯೊಂದಿದ್ದರೆ ಅಷ್ಟೇ ಸಾಕು. ಎಷ್ಟು ಸರಳವೇ ನೀನು. ಎಲ್ಲ ಸ್ತ್ರೀಯರಿಗೂ ನೀನೊಂದು ಆದರ್ಶ. ಓಹೋ, ಅತ್ತೆ ಸೊಸೆಯರ ಹೊಗಳಿಕೆಯ ನಡುವಲ್ಲಿ ನಾವೆಲ್ಲೋ ಕಳೆದು ಹೋಗುತ್ತಿದ್ದೇವೆ. ನಮ್ಮ ಕಡೆಯೂ ಸ್ವಲ್ಪ ಗಮನವಿರಲಿ. ಈ ಸಂಭ್ರಮದ ಸಮಯದಲ್ಲಿ ನನ್ನ ಮಗ ಆಷಾಢನೂ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದನೋ ಏನೋ. ಹೌದು ಮಾತೆ, ಅವನಿಗೆ ಅಣ್ಣ ಅತ್ತಿಗೆ ಎಂದರೆ ಅಪಾರವಾದ ಪ್ರೀತಿ. ನನ್ನ ಮಗನನ್ನು ನೋಡಿದಿದ್ದರೆ ಹೆಗಲ ಮೇಲೆ ಹೊತ್ತು ಮೆರೆದಾಡು ಬಿಡುತ್ತಿದ್ದ. ಅವನು ಎಲ್ಲಿಯೋ ಬದುಕಿದ್ದಾನೆ ಎಂಬ ಸುದ್ದಿ ಸಿಕ್ಕಿದ್ದರೆ ಸಾಕು, ಹೇಗೂ ನೆಮ್ಮದಿಯಿಂದ ಇದ್ದು ಬಿಡುತ್ತಿದ್ದೆ. ಆದರೀಗ ಆ ನನ್ನ ಕಂದ ಎಲ್ಲಿದ್ದಾನೋ ಹೇಗಿದ್ದಾನೋ ಎಂಬುದನ್ನು ನೆನೆದು ನೆನೆದು ಸಾಯುವಂತಾಗಿದೆ ನನ್ನ ಸ್ಥಿತಿ. ಕ್ಷಮಿಸು ಮಗಳೇ. ಮೊಮ್ಮಗನೊಂದಿಗೆ ಸಂಭ್ರಮಿಸಬೇಕಾದ ಸಂದರ್ಭದಲ್ಲಿ ಆಷಾಢನ ನೆನಪುಗಳನ್ನು ಕೆದಕಿ ಸಂಕಟದ ವಾತಾವರಣ ಸೃಷ್ಟಿಸಿಬಿಟ್ಟೆ. ನೀನೀಗ ಹಸಿ ಬಾಣಂತಿ. ನಿನ್ನ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡು ಕುಮಾರ. ನನ್ನ ಮೊಮ್ಮಗನ ಆಗಮನ ಇಡೀ ನಾಡಿಗೆ ಹಬ್ಬವಾಗಬೇಕು. ಪಂಡಿತರನ್ನ ರಾಜಪುರೋಹಿತರನ್ನ ಬರಹೇಳು. ಮುಂದಿನ ಸಮಾರಂಭಗಳಿಗೆ ಅಣಿಯಾಗಲಿ. ಹಾಗೆ ಆಗಲಿ ಮಾತೆ. ನಾನು ಈಗಲೇ ಮಂತ್ರಿಗಳಿಗೆ ಆಜ್ಞಾಪಿಸುತ್ತೇನೆ.
ಬಸ್ಯಾ ಬಸ್ಯಾ. ನನಗಂತೂ ಇವನು ಕಾಟ ಸಾಕಾಗೋಗಿದೆ ಶರಣಪ್ಪ. ಒಂದು ಗಳಿಗೆ ಮನೆಗಿರಲ್ಲ ಅಂತಾನೆ. ಇಲ್ಲಿದ್ದಾಗ ಅಲ್ಲಿರ್ತಾನೆ, ಅಲ್ಲಿದ್ದಾಗ ಇಲ್ಲಿರ್ತಾನೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕಾಲಿಗೆ ಚಕ್ರ ಕಟ್ಕೊಂಡು ನನಗೆ ತಿರುಗ್ತಾನೆ ಇರ್ತಾನೆ. ಮನೇಲಿ ಅವ್ರ ಅಮ್ಮನ ಗೋಳು ನೋಡೋಕ್ಕಾಗ್ತಾ ಇಲ್ಲ. ಗಂಡು ಮಕ್ಕಳು ಹೆತ್ತವರಿಗೆಲ್ಲ ಈ ಕಷ್ಟ ಇದ್ದಿದ್ದೆ ಕಲ್ಯಾಣ ದೇವ. ಹುಡುಗರು ಸ್ವಭಾವನೇ ಹಾಗೆ. ಬೆಳೆಯೋ ವಯಸ್ಸು, ಅರಳೋ ಮನಸ್ಸು, ಕಂಡಿದ್ದೆಲ್ಲ ಬೇಕು ಅನ್ಸುತ್ತೆ. ಮಕ್ಕಳಿಂದ ಸಂತೋಷ ಮಾತ್ರ ಬೇಕು, ಅವ್ರ ತುಂಟತನ ಬೇಡ ಅಂದ್ರೆ ಹೇಗೆ ಹೇಳಿ? ಹೆತ್ತೋರು ನಾವು, ನಮಗೆ ಎಷ್ಟೇ ಕಷ್ಟ ಕೊಟ್ಟರು ಸಹಿಸ್ಕೊಡೋಣ. ಆದರೆ ದಿನ ಬೆಳಗಾದ್ರೆ ಸಾಕು, ಊರವ್ರದೆಲ್ಲ ಒಂದೇ ಕಾಟ, ಒಂದೇ ದೂರು. ನಿಮ್ಮ ಮಗನಿಂದ ನಮ್ಮ ಮಕ್ಕಳೆಲ್ಲ ಹಾಳಾಗ್ತಾ ಇದ್ದಾರೆ ಅಂತ. ನನಗಂತೂ ಉತ್ತರ ಹೇಳಿ ಹೇಳಿ ಸಾಕಾಗೋಗಿದೆ. ಇವನು ನೋಡಿದ್ರೆ ಕಿವಿ ಮೇಲೆ ಹಾಕೊಳ್ಳಲ್ಲ ಅಂತಾನೆ. ಜನ ಏನಾದರೂ ಹೇಳಲಿ ಕಲ್ಯಾಣ ದೇವ, ನಮ್ಮ ಮರಿದೇವ ಸ್ವಲ್ಪ ತುಂಟ ನಿಜ, ಆದರೆ ಪೋಲಿ ಅಲ್ಲ. ನಾನು ಅವನನ್ನು ಹತ್ತಿರದಿಂದ ಗಮನಿಸ್ತಾ ಬಂದಿದ್ದೀನಿ. ಅವನ ಪ್ರತಿಯೊಂದು ತುಂಟತನದ ಹಿಂದೆ ಒಂದು ಕಾಳಜಿ ಇರುತ್ತೆ, ಒಂದು ನ್ಯಾಯ ಇರುತ್ತೆ. ನಿಜ ಶರಣಪ್ಪ, ನನಗೂ ಅವನ ತುಂಟತನದ ಹಿಂದಿರೋ ಸದುದ್ದೇಶ ನೋಡಿದರೆ ಹೆಮ್ಮೆ ಆಗುತ್ತೆ. ಆದರೆ ಜನ ಅದನ್ನು ಅರ್ಥ ಮಾಡ್ಕೋಬೇಕಲ್ವೇ? ಈಗ ನೋಡಿ, ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀವಿ. ಮಕ್ಕಳನ್ನೆಲ್ಲ ಕಟ್ಕೊಂಡು ಎಲ್ಲ ಹೊರಟೋಗಿದ್ದಾನೆ. ಹೆತ್ತೋರಿಗೆ ಆತಂಕ ಆಗೋದಿಲ್ವೇ? ಅವರಿಗೆಲ್ಲ ಏನು ಉತ್ತರ ಹೇಳೋದು? ನೀವೊಬ್ಬರೇ ಯಾಕೆ ಉತ್ತರ ಹೇಳಬೇಕು ಕಲ್ಯಾಣ ದೇವ? ಮರಿದೇವನ ಬಗ್ಗೆ ಅಪವಾದ ಹೊರಿಸೋರು ಅವ್ರವ್ರ ಮಕ್ಕಳನ್ನ ಅವ್ರ ಮನೆಯಲ್ಲಿ ಭದ್ರವಾಗಿ ಇಟ್ಕೊಳ್ಬೋದಲ್ವೇ? ನೀವು ಸರಾಗವಾಗಿ ಸಿಗ್ತೀರಿ ಅಂತ ಎಲ್ಲರೂ ನಿಮ್ಮ ಮೇಲೆ ಮುಗಿ ಬೀಳ್ತಾರೆ ಅಷ್ಟೇ. ಅಂಥವ್ರ ಮಾತಿನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ. ಎಲ್ಲರೂ ನಿಮ್ಮ ಹಾಗೆ ಇರಬೇಕಲ್ಲ ಶರಣಪ್ಪನವರೇ. ಬೆದರವ್ವ ನಮ್ಮವ್ವ. ಶರಣಪ್ಪನವರೇ, ಅಲ್ಲಿ ನೋಡಿ. ಎಳೆದ್ರವ್ವ ಬೆದರವ್ವ ನಮ್ಮವ್ವ. ಬಿದ್ರಯ್ಯ ಬರ್ತಾ ಇದ್ದಾನೆ. ಬಿದ್ರು ಅಂತ ಕಾಡು ಮೇಡು ಅಲಿತಾ ಇರ್ತಾನೆ. ಅವನನ್ನು ಕೇಳಿದ್ರೆ ಏನಾದ್ರು ಗೊತ್ತಾಗ್ಬೋದು. ಹುಟ್ಟಿದ್ರೆ ಹುಟ್ಬೇಕು ನಿನ್ನಂಗ, ಬೆಳೆದಿದ್ರೆ ಬೆಳೆಬೇಕು ನಿನ್ನಂಗ. ಹುಟ್ಟೋ ಮಗುಗೆ ತೊಟ್ಲಾಗ್ತಿ ಹೇರೋಗ ಚಂದ. ಓ ಕಲ್ಯಾಣದವರು ಶರಣು, ಶರಣಪ್ಪನವ್ರಿಗೆ ಶರಣು. ಶರಣು ಶರಣು. ಏನು ಬಿದ್ರಯ್ಯನವರು, ಆಗ್ಲೇ ದೇವರು ಮೈ ಮೇಲೆ ಬಂದುಬಿಟ್ಟಿದೆ. ದೇವ್ರಿಗೇನು ಬಿಡಿ ಸ್ವಾಮಿ, ಕಿಸೆನ ಕಾಸಿದ್ರೆ ಯಾವ ಬೇಕಾದ್ರೂ ಬರ್ತದೆ. ನೀವು ದೇವ್ರ ಹುಡುಕೊಂಡು ಹೊಂಟ್ರ? ಬಿದ್ರಯ್ಯ, ನಮ್ಮ ಮರಿದೇವ ಮತ್ತು ಅವ್ನ ಗೆಳೆಯರು ಬೆಳಗ್ಗೆಯಿಂದ ಕಾಣ್ತಾ ಇಲ್ಲಪ್ಪ. ನೀನೇನಾದ್ರೂ ನೋಡ್ದೆ? ಅವ್ರು ಮರಿದೇವ್ರಲ್ಲ, ನಮ್ಮ ಹಿರಿ ದೇವ್ರು. ಹಾ, ಅವನೇ. ಎಲ್ಲಾದ್ರೂ ನೋಡ್ದೆ? ಹ್ಞೂ ನೋಡ್ದೆ. ನೋಡ್ದೆ? ಎಲ್ಲಿ? ಕಲ್ಯಾಣ ದೇವ, ಇವನೇ ತೇಲ್ತಾ ಇದ್ದಾನೆ. ಇವನು ನಮ್ಮ ಮಕ್ಕಳಿರೋ ಜಾಗನ ತೋರಿಸ್ತಾನ? ತೇಲ್ತಾ ಇದ್ರು, ನದಿನಲ್ಲಿ ಈಜಾಡ್ತಾ ಇದ್ರು. ಬನ್ನಿ ಬನ್ನಿ. ಮಾತಾಜಿ, ನನ್ನ ಮಗನಿಗೆ ಏನಾಗಿದೆ ಮಾತಾಜಿ? ಅವನು ಏಕೆ ನನ್ನನ್ನು ಗ್ರಹಿಸುತ್ತಿಲ್ಲ ಮಾತಾಜಿ? ನನಗೆ ತುಂಬ ಭಯವಾಗುತ್ತಿದೆ ಮಾತಾಜಿ. ಚಿಂತಿಸಬೇಡ ಮಗಳೇ, ನಾನು ಹೇಳುತ್ತಿದ್ದೇನೆ. ನನ್ನ ಮೊಮ್ಮಗನಿಗೇನೂ ಆಗಿಲ್ಲ. ಅವನು ಆರೋಗ್ಯವಾಗಿದ್ದಾನೆ. ಅವನು ಲವಲವಿಕೆಯಿಂದಿದ್ದಾನೆ. ನೀನು ಸುಮ್ಮನೆ ಚಿಂತಿಸುತ್ತಿದ್ದೀಯಷ್ಟೇ. ನಿನ್ನ ಚಿಂತೆಯನ್ನು ದೂರ ಮಾಡೋದಕ್ಕೆ ರಾಜಪುರೋಹಿತರನ್ನ, ಪಂಡಿತರನ್ನ ಕರೆತಂದಿದ್ದೇನೆ. ಅವರು ಎಲ್ಲವನ್ನೂ ಸಂಪೂರ್ಣವಾಗಿ ನೋಡಿ ಏನಾದರೂ ತೊಂದರೆ ಇದ್ದರೆ ತಕ್ಷಣ ಪರಿಹಾರವೇಳುತ್ತಾರೆ ಅಲ್ಲವೇ? ಹೌದು ಮಹಾರಾಣಿಯವರೇ, ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿದ ತಕ್ಷಣ ಇಂತಹುದೇ ಸಮಸ್ಯೆ ಎಂದು ಹೇಳುವುದು ಕಷ್ಟ. ಸಮಸ್ಯೆಗಳಿದ್ದರೂ ಮಗು ಬೆಳೆಯುತ್ತಾ ಅದು ಕಣ್ಮರೆಯಾಗಲೂಬಹುದು, ಇಲ್ಲವೇ ಹಾಗೆ ಉಳಿಯಲೂಬಹುದು. ಕೆಲವು ಸಮಸ್ಯೆಗಳಿಗೆ ಚಿಕಿತ್ಸೆಯ ಅಗತ್ಯವಿದೆ, ಮತ್ತೆ ಕೆಲವು ಸಮಸ್ಯೆಗಳಿಗೆ ಪ್ರಕೃತಿಯೇ ಚಿಕಿತ್ಸೆ. ಚಿಂತಿಸಬೇಡಿ ಮಹಾರಾಣಿ, ಪರಿಶೀಲಿಸೋಣ. ಕಮಲದ ಕಣ್ಣುಗಳು, ವಿಶಾಲವಾದ ಕಿವಿ,
ದುಂಡು ಮುಖ ರಾಜಯೋಗವನ್ನು ಸೂಚಿಸುತ್ತದೆ ತಾಯಿ. ರಾಜಕುಮಾರರಿಗೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಎಳೆಯ ವಯಸ್ಸಿನಲ್ಲಿ ಸಿಂಹಾಸನವೇರುವ ಯೋಗವಿದೆ. ಪಂಡಿತರೆ, ನನಗೆ ಅವನ ಭವಿಷ್ಯಕ್ಕಿಂತಲೂ ಅವನ ಆರೋಗ್ಯದೇ ಆತಂಕವಾಗಿದೆ. ರಾಜಕುಮಾರರ ಲವಲವಿಕೆಯನ್ನು ನೋಡಿದರೆ ಆತಂಕ ಪಡುವ ಅವಶ್ಯಕತೆಯೇ ಇಲ್ಲ ತಾಯಿ. ಸ್ವಲ್ಪ ಸಮಾಧಾನದಿಂದಿರಿ, ನಾನು ಮಗುವನ್ನು ಪರೀಕ್ಷಿಸುತ್ತೇನೆ. ಪಂಡಿತರೆ, ನಿಮ್ಮ ನಿಟ್ಟುಸಿರನ್ನು ನೋಡುತ್ತಿದ್ದರೆ ನನಗೆ ಭಯವಾಗುತ್ತಿದೆ. ದಯಮಾಡಿ ಶುಭವಾದದ್ದನ್ನು ಮಾತ್ರ ಹೇಳಿ. ಕ್ಷಮಿಸಿ ಮಹಾರಾಣಿ. ರೋಗರಟ್ಟು, ಸಂಸಾರಗುಟ್ಟು ಹೀಗೆಂದು ಶಾಸ್ತ್ರ ಹೇಳುತ್ತದೆ. ಯಾವುದೇ ವೈದ್ಯನಾದವನು ರೋಗವನ್ನು ಮುಚ್ಚಿಡಬಾರದು ತಾಯಿ. ಕಣ್ಣಿಗೆ ಕಾಣದ್ದು ಕರುಳಿಗೆ ಕಾಣುತ್ತದೆ, ಇದು ಸತ್ಯ. ಅಂದರೆ 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 ನಿಮ್ಮ ಅನುಮಾನ ನಿಜ ತಾಯಿ. ರಾಜಕುಮಾರರಿಗೆ ವಾಕ್ ಮತ್ತು ಶ್ರವಣ ದೋಷವಿದೆ. ನನ್ನ ಮಗ ಮೂಕನೇ.
ಕಾಡೆಷ್ಟು ಚೆನ್ನಾಗಿದೆ. ಈ ಮರ ಗಿಡ ಹೂ ಬಳ್ಳಿಗಳನ್ನೆಲ್ಲ ನೋಡ್ತಿದ್ರೆ ನನಗಿಲ್ಲೇ ಇದ್ಬಿಡ್ಬೇಕು ಅನ್ನಿಸ್ತಿದೆ. ಹಾಗೆ ಮಾಡು, ಇಲ್ಲೇ ಒಂದು ಮನೆ ಕಟ್ಕೊಂಡಿದ್ಬಿಡು. ನಾನು ದೊಡ್ಡವನಾದ್ಮೇಲೆ ಈ ಕಾಡಲ್ಲೇ ಇರೋದು. ಇಲ್ಲಿ ನಿನ್ನ ಗೆಳೆಯರು ಯಾರು ಇರ್ತಾರೆ? ಹುಲಿ, ಸಿಂಹ, ಆನೆ, ಕರಡಿ, ಹಾವು, ಎಲ್ಲ ಪ್ರಾಣಿಗಳು. ಅವೆಲ್ಲ ನಿನ್ನ ಗೆಳೆಯರಾ? ಹೌದು. ಅವೇ ನಿನ್ನ ಜೊತೆ ಚಂಡಾಟ ಆಡ್ತಾವ? ಅವೇ ನಿನ್ನ ಜೊತೆ ಮರ್ಕೋತಿ ಆಡ್ತಾವ? ಬುಗುರಿ ಆಡ್ತಾವ? ಮನುಷ್ಯ ಹಸು ಸಾಕ್ತಾನೆ, ನಾಯಿ ಸಾಕ್ತಾನೆ, ಕತ್ತೆ, ಕುದುರೆ, ಆನೆ ಎಲ್ಲ ಸಾಕ್ತಾನೆ. ಅವುಗಳೇನು ಚಂಡಾಟ, ಬುಗುರಿ, ಮರ್ಕೋತಿ ಆಡ್ತಾವ? ಗೆಳೆಯರು ಅಂದರೆ ಬರೀ ಆಟ ಆಡಕ್ಕಲ್ಲ, ಒಬ್ರಿಗೊಬ್ರು ಪ್ರೀತಿ ಮಾಡೋಕ್ಕೆ ಗೆಳೆತನ ಬೇಕು. ಕಷ್ಟ ಸುಖ ಹಂಚ್ಕೊಳ್ಳೋಕ್ಕೆ ಗೆಳೆತನ ಬೇಕು. ಒಟ್ಟಿಗೆ ಅನ್ಯೋನ್ಯವಾಗಿ ಬದುಕೋದಕ್ಕೆ ಗೆಳೆತನ ಬೇಕು. ನಾಯಿಗೆ ಒಂದು ದಿನ ಒಂದೇ ಒಂದು ತುಂಡು ರೊಟ್ಟಿ ಹಾಕಿದ್ರೂ ಅದು ನಿಮ್ಮನ್ನ ಸಾಯೋವರೆಗೂ ಮರೆಯಲ್ಲ. ಆದರೆ ಮನುಷ್ಯನಿಗೆ 100 ದಿನ ಊಟ ಹಾಕಿ 1 ದಿನ ಊಟ ಹಾಕದೇ ಇದ್ರೆ ಬಾಯಿಗೆ ಬಂದ್ ಹಾಕಿ ಬೈತಾನೆ. ಮನುಷ್ಯನ ಸ್ನೇಹದಲ್ಲಿ ಕಪಟ ಇರ್ಬೋದು, ಅದೇ ಪ್ರಾಣಿಗಳ ಸ್ನೇಹದಲ್ಲಿ ಕಪಟವಿಲ್ಲದ ಪ್ರೀತಿ ಇರುತ್ತೆ. ಅದಕ್ಕೆ ಪ್ರಾಣಿಗಳು ಅಂದರೆ ನನಗೆ ತುಂಬ ಇಷ್ಟ. ಬನ್ನಿ. ಅಯ್ಯಯ್ಯೋ, ಏನೋ ಇದು ಶಬ್ದ? ಹೌದು ಹೌದು ಮರಿದೇವಾ, ಏನೋ ಶಬ್ದ ಬರ್ತಿದೆ. ಕಾಡು ಅಂದಮೇಲೆ ಶಬ್ದ ಇಲ್ಲದೆ ಇರುತ್ತಾ? ಅದಕ್ಕೆ ಯಾಕೆ ಹೆದರ್ಕೋಬೇಕು? ಬನ್ನಿ. ಗಾಳಿ ಶಬ್ದ ಇರಬೇಕು, ಬಾರೋ. ನಮ್ಮಿಂದ ಏನು ಬರ್ತಿದೆ ಅನಿಸ್ತಿದೆ ಕಣೋ. ಹೌದಾ? ನಡಿ ನೋಡೋಣ. ಲೋ, ಇಲ್ಲೇನು ಇಲ್ವಲ್ಲೋ? ಮೊದಲೇ ನೀನು ಪುಕ್ಲ, ಸುಮ್ಮನೆ ಎಲ್ಲರೂ ಹೆದರ್ಸ್ಬೇಡ. ಸರಿ, ನೀನು ಮುಂದೆ ಹೋಗು, ನಾನು ನಿನ್ನ ಹಿಂದೆ ಬರ್ತೀನಿ. ನಡಿ. ಸರಿ, ನೀವೆಲ್ಲರೂ ಮುಂದೆ ಹೋಗಿ ನಾನು ನಿಮ್ಮ ಹಿಂದೆ ಬರ್ತೀನಿ. ನಡೀರಿ.